ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಶಾಪಿಂಗ್ನ ಮುಗಿಸ್ಕೊಂಡು ರಿಲಯನ್ಸ್ ಸ್ಮಾರ್ಟಿಂದ ನಾವು ಇಲ್ಲಿಗೆ ಡೈರೆಕ್ಟು ಲೋಬೋಸ್ ಹಳ್ಳಿ ಮನೆ ಅನ್ನೋ ರೆಸ್ಟೋರೆಂಟ್ಸ್ಗೆ ಬಂದಿದ್ದೀವಿ. ಇಲ್ಲಿ ಅಟ್ಮಾಸ್ಫಿಯರ್ ಅಂತೂ ಫ್ರೆಂಡ್ಸ್ ಸೇಮ್ ಹಳ್ಳಿ ಥರನೇ ನಿಮಗೆ ಫೀಲ್ನ ಕೊಡುತ್ತೆ. ಭತ್ತದ ತೋರಣ ಮತ್ತು ರಾಗಿ ತೆನೆಗಳು ಮತ್ತು ಕಾಯಿದು ತಳ್ಳಿರುತ್ತೆ ನೋಡಿ, ಅದು ಕುರಿ, ಕೋಳಿ, ಹಸು ಆ ಥರದ್ದೆಲ್ಲ ಸೇಮ್ ನಿಮಗೆ ಹಳ್ಳಿನಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ನ ಕೊಡುತ್ತೆ. ಇಲ್ಲಿಗಂತೂ ನಾವು ರೆಗ್ಯುಲರ್ ಕಸ್ಟಮರ್ಸು, ಇಲ್ಲಿ ಊಟಕ್ಕೆ ಫಿದಾನೇ ಆಗೋಗಿದ್ದೀವಿ ಅಂತ ಹೇಳ್ಬೋದು. ನಾವು ಪ್ರತಿ ಸಲ ಬಂದಾಗಲೂ ಎಲ್ಲಿಗೆ ಹೋದ್ರೂ ಇಲ್ಲಿ ಒಂದು ಸಲ ಬಂದು ವಿಸಿಟ್ ಮಾಡೇ ಹೋಗೋದು. ಅಟ್ಲೀಸ್ಟು ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂದರೂ ಒಂದು ಎಗ್ ಫ್ರೈಡ್ ರೈಸ್ ಆದರೂ ತಿನ್ಕೊಂಡು ಹೋಗ್ತೀವಿ. ನೋಡಿ, ನಾವೆಲ್ಲ ಬಾಳೆ ಎಲೆ ಊಟನ ಕೊಟ್ಟಿದ್ದಾರೆ. ನೆಕ್ಸ್ಟು ನಾವು ಕಾಲು ಸೂಪ್ನ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವ್ರು ಮಿಸ್ ಮಾಡೋದೇ ಇಲ್ಲ. ಎಲ್ಲರೂ ಟೇಸ್ಟ್ ಮಾಡಿದ್ರು. ನನಗಂತೂ ಕಾಲು ಸೂಪ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಅದ್ರ ಕಾಲನ್ನ ತಿನ್ನೋಣ ಅಂತ ನೋಡಿ ಅಲ್ಲಿ ಎಷ್ಟು ತೊಗೊಂಡ್ರೆ ಜಾರೋಗುತ್ತೆ ಫ್ರೆಂಡ್ಸ್. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಒಂದು ಯಾವುದೂ ಕೂಡ ಆ್ಯಾವರೇಜ್ ಅಂತಲೇ ಇಲ್ಲ. ಇಲ್ಲಿ ಏನೇ ಇದ್ರೂ ಎಲ್ಲ ಔಟ್ ಆಫ್ ಔಟೇ. ನೀವು ಯಾವುದೇ ಇದನ್ನು ಟ್ರೈ ಮಾಡಿ, ಪ್ರತಿಯೊಂದು 100% ಇರುತ್ತೆ. ನೋಡಿ, ಇಲ್ಲಿ ನಾವು ನೆಕ್ಸ್ಟು ಸ್ಟಾರ್ಟರ್ಸಲ್ಲಿ ಬೋನ್ಲೆಸ್ ಫಿಶ್ ಕಬಾಬ್ನ ತೊಗೊಂಡಿದ್ವಿ. ಅದು ಅಷ್ಟೇ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಫ್ರೆಂಡ್ಸ್. ಮತ್ತು ಫಿಶ್ ಅದು ಸ್ಮೆಲ್ ಇರುತ್ತೆ ನೋಡಿ, ಅದು ಬರೋದೇ ಇಲ್ಲ, ಅಷ್ಟು ಹೈಜಿನಿಕ್ ಆಗಿರುತ್ತೆ. ಮತ್ತು ಇಲ್ಲಿ ಸ್ಟಾಫ್ಗಳು ಅಷ್ಟೇ ಫ್ರೆಂಡ್ಸ್, ಸರ್ವ್ ಮಾಡ್ತಾರಲ್ಲ ಅವರು, ಮತ್ತು ಆರ್ಡ್ರ್ ತೊಗೋತಾರಲ್ಲ ಅವರು ಅಷ್ಟೇ ಎಷ್ಟು ಫ್ರೆಂಡ್ಲಿ ಅಂದರೆ, ನಾವು 1 ಮಂತಲ್ಲಿ ಒಂದು ಸಲನಾದರೂ ಹೋಗಿಲ್ಲ ಅಂದರೆ, ಯಾಕೆ ಮೇಡಮ್ ಬಂದಿಲ್ಲ, ಯಾಕೆ ಸರ್ ಬಂದಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿದ್ರಾ ಅಂತ ಅಷ್ಟು ಕ್ಲೋಸ್ ಆಗಿ ಮಾತಾಡಿಸ್ತಾರೆ. ಸರ್ವ್ ಮಾಡಬೇಕಾದ್ರೂ ಅಷ್ಟೇ ಒಂದೊಂದು ಐಟಮ್ಸ್ ಬಂದಾಗ್ಲೂ ಬಂದು ಬಡಿಸ್ಕೊಡ್ಲಾ ಹಾಕ್ಕೊಡ್ಲಾ ಅಂತ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ನೋಡಿ. ನಾವು ನೆಕ್ಸ್ಟು ಇದು ಬಟರ್ ನಾನ್ನ ತೊಗೊಂಡಿದ್ವಿ. ಬಟರ್ ನಾನ್ಗೆ ಕಾಂಬಿನೇಷನ್ ಆಗಿ ಹೈದ್ರಾಬಾದಿ ಚಿಕನ್ ಬಟರ್ ಮಸಾಲಾನ ತೊಗೊಂಡಿದ್ವಿ. ಮತ್ತು ಎಗ್ ಫ್ರೈಡ್ ರೈಸ್, ಅದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನೇ ತಿಂದ್ರೂ ನಾನು ಲಾಸ್ಟಲ್ಲಿ ನನಗೆ ಎಗ್ ಫ್ರೈಡ್ ರೈಸ್ ಬೇಕೇ ಬೇಕು. ನನಗೆ ನನ್ನ ಮಗುಂಗೆ ಫಿದಾನೇ ಆಗೋಗಿದ್ದೀವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತು ಈ ಹೈದ್ರಾಬಾದಿ ಬಟರ್ ಚಿಕನ್ ಮಸಾಲ ಇರುತ್ತಲ್ಲ, ಅದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಅದರಲ್ಲಿ ಚಿಕನಲ್ಲಿರೋ ಅಂಥ ಮೂಳೆಗಳನ್ನೂ ನೀವು ತಿನ್ಕೊಬಿಡ್ಬೋದು. ಅಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಅದ್ರದ್ದು ಒಳಗಡೆ ಮಸಾಲಗಳೆಲ್ಲ ಅಷ್ಟು ಚೆನ್ನಾಗಿ ಹಿಡ್ದಿರ್ತಾರೆ. ಈ ಅಂಕಲ್ ನೋಡಿ, ಇವಾಗ ಹೋದ್ರಲ್ಲ, ಅವರೇ ನಾನು ಹೇಳಿದ್ದು. ಎಷ್ಟು ಒಳ್ಳೆಯವರು ಅಂದರೆ ಸೇಮ್ ಅವ್ರ ಮಗಳು ಥರನೇ ಟ್ರೀಟ್ ಮಾಡ್ತಾರೆ ನನ್ನನ್ನಂತೂ. ಪ್ರತಿ ಸಲ ಬಂದು ವೀಡಿಯೋ ಮಾಡ್ಕೋಬೇಕಾದ್ರಂತೂ ಅವ್ರು ಎಷ್ಟು ಇದು ಮಾಡ್ತಿರ್ತಾರೆ ಅಂದರೆ, ಮೇಡಮ್ ನೀವೆಷ್ಟು ಎಂಜಾಯ್ ಮಾಡ್ತೀರಾ, ಫೋಟೋ ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಇದು ಮಾಡ್ತೀರಾ ಮೇಡಮ್ ನೀವು, ತಗೊಳ್ಳಿ ಅಂತ ಒಂಥರ ಏನೋ ಸರ್ ನಮ್ಮ ಮನೆಯವ್ರ ಹತ್ರ ಬಂದು, ಸರ್ ನೋಡಿ ಈ ಥರ ಇರಬೇಕು ಮೇಡಮ್ ಥರ ಆ್ಯಕ್ಟಿವ್ ಆಗಿರಬೇಕು, ವಿಡಿಯೋ ಮಾಡ್ಕೋಬೇಕು, ಫೋಟೋ ತೊಗೋಬೇಕು, ಯಾಕಂದರೆ ಅದು ಮೆಮೊರೀಸ್ ಆಗಿ ಉಳಿಯುತ್ತೆ ನೆಕ್ಸ್ಟ್ ಯಾವತ್ತಾದರೂ ನೋಡಿದಾಗ ಅಂತ ಹೇಳ್ತಿರ್ತಾರೆ. ನೋಡಿ, ಇವಾಗ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಈ ಕಡೆ ಹೊಟ್ಟೆ ಹಸಿವು ಬೇರೆ ಆಗಿಬಿಟ್ಟಿರುತ್ತಾ, ಮತ್ತು ಈ ಕಡೆ ವಿಡಿಯೋ ಮಾಡ್ಕೋಬೇಕು, ಅವ್ರನ್ನ ಮಾಡಲ ಇವ್ರ ನೋಡಿ. ನಾನಿಲ್ಲಿ ಒಂದು ಚಿಕನ್ ಬಿರಿಯಾನಿನೂ ತೊಗೊಂಡಿದ್ದೀವಿ. ಈ ಸಲ ಮಡಕೆ ಬರುತ್ತೆ ನೋಡಿ, ಆ ಟೈಪಲ್ಲಿ ಸರ್ವ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಈ ಥರ ಸಿಸ್ಟಮ್ ಇರಲಿಲ್ಲ. ಈ ಸಲ ಅಂತೂ ಸಖತ್ ಟೇಸ್ಟ್ ಇತ್ತದು ಚಿಕನ್ ಬಿರಿಯಾನಿ. ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ತಿಂದ್ರೂ ತಿಂತಾನೆ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಿಗೆ ಬಂದುಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ ಪಾರ್ಟಿ ಹಾಲು ಇದೆ. ಮಕ್ಕಳಿಗೆ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ಬೋದು. ಮೇಲ್ಗಡೆನೂ ಒಂದು ಫ್ಲೋರ್ ಇದೆ, ಅಲ್ಲಿ ಪಾರ್ಟೀಸ್ಗೆಲ್ಲ ಕೊಡ್ತಾರೆ. ಮತ್ತು ಕೆಳಗಡೆನೂ ಅಷ್ಟೇ. ಇದು ಎಂಟ್ರೆನ್ಸಲ್ಲಿ ಕೂತಿದ್ದೀವಿ ನಾವು, ಸ್ವಲ್ಪ ರಶ್ ಇತ್ತು ಅಂತ. ಒಳಗಡೆನೂ ಇನ್ನೊಂದು ಅದು ಪಾರ್ಟಿ ಹಾಲ್ ಥರ ಇದೆ. ಮತ್ತು ಕಂಜೆಸ್ಟೆಡ್ ಅಂತ ಇಲ್ಲ, ತುಂಬ ಆರಾಮಾಗಿ ಎಷ್ಟು ಜನ ಬಂದ್ರೂ ಸರ್ವ್ ಮಾಡ್ತಾರೆ. ಮತ್ತು ಪ್ರತಿ ದಿನವೂ ರಶ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವ ಟೈಮಲ್ಲಿ ಬನ್ನಿ ನೀವು ರಶ್ ಇರುತ್ತೆ, ಬಟ್ ಲಿಮಿಟೆಡು ಟೈಮಿಂಗ್ಸು. ಈ ಟೈಮಿಂಗ್ಸ್ಗೆ ಇಂಥ ಫುಡ್ ಅಂತಲೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಮತ್ತು ಇವರು 45 ಮಿನಿಟ್ಸ್ ತಗೋತಾರೆ ಟೈಮು ಅಂತ ಹೇಳ್ತಾರೆ. ನಿಮಗೆ ಒಳ್ಳೆ ರುಚಿಯಾಗಿರೋ ಅಂಥ ನೀವು ಕೇಳೋ ಅಂಥ ಥರನೇ ಎಲ್ಲ ಅಡುಗೆಗಳು ನಿಮಗೆ ಪ್ರಿಪೇರ್ ಆಗಬೇಕು ಅಂದರೆ ನಮಗೆ 45 ಮಿನಿಟ್ಸ್ ಟೈಮ್ ಕೊಡಬೇಕು ಅಂತ ಅವರು ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದಾರೆ. ಬಟ್ ಅಷ್ಟು ಟೈಮ್ ತಗೊಳ್ಳಲ್ಲ. ಒಂದು 15 ಮಿನಿಟ್ಸಲ್ಲಿ ಎಲ್ಲ ಒಂದೊಂದೇ ಸರ್ವ್ ಮಾಡಿಬಿಡ್ತಾರೆ. ಅವರಂತೂ ಕುಕ್ಕಿಂಗ್ ಅವ್ರಿಗಂತೂ ಆ್ಯಡ್ಸಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ನಾನು ಒಬ್ಬಳು ಗೃಹಿಣಿ ಆಗಿರೋದ್ರಿಂದ ನಾನು ಕುಕ್ ಮಾಡ್ತೀನಿ, ಬಟ್ ಇನ್ನೊಬ್ಬರು ಕುಕ್
ಮಾಡೋದನ್ನ ತಿಂತೀವಲ್ವ ನೋಡಿ, ಆ ಟೇಸ್ಟಿಗೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಟ್ಟಿರ್ತಾರೆ ಮಾತ್ರ ಪ್ರತಿಯೊಂದೂ. ನೋಡಿ ಇವಾಗ ಅಂಕಲ್ ಸರ್ವ್ ಮಾಡ್ಕೊಡ್ತಾ ಇದ್ದಾರೆ, ಇದು ಚಿಕನ್ ಬಿರಿಯಾನಿ ಮಡಕೆನಲ್ಲಿ. ಇದಂತೂ ಎಕ್ಸ್ಟ್ರಾನೇ ಟೇಸ್ಟ್ ಇತ್ತು ಫ್ರೆಂಡ್ಸ್ ಈ ಸಲ. ಪ್ರತಿ ಸಲ ತಿನ್ನೋದಕ್ಕಿಂತ ಎಕ್ಸ್ಟ್ರಾ ಟೇಸ್ಟ್ ಇತ್ತು. ಅದ್ರದ್ದು ಸೀಕ್ರೆಟ್ ಅಂದರೆ ಅದು ಮಡಕೆನಲ್ಲಿ ಇದು ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿತ್ತು ಮಾತ್ರ. ನೀವೇನಾದರೂ ಇಲ್ಲಿ ನಿಯರ್ ಬೈ ಇದ್ದರೆ, ಅಂದರೆ ಮೈಸೂರು ನಿಯರೆಸ್ಟ್ ಇದ್ದರೆ ನೀವೇನು ಮಾಡಿ, ಲೋಬೋಸ್ ಹಳ್ಳಿ ಮನೆ ಈ ರೆಸ್ಟೋರೆಂಟ್ಸ್ಗೆ ನೀವು ವಿಸಿಟ್ ಮಾಡಲೇಬೇಕು. ನೀವು ಒಂದು ಸಲ ಹೋಗ್ಬಿಡಿ, ಅಲ್ಲಿ ಇನ್ಯಾವ ರೆಸ್ಟೋರೆಂಟ್ಸ್ ಹೋಟೆಲ್ಸ್ ಎಲ್ಲೂ ಹೋಗಲ್ಲ ನೀವು, ಅಷ್ಟು ಫಿದಾ ಆಗೋಗ್ಬಿಡ್ತೀರ ಅಷ್ಟು. ನೋಡಿ ಇಲ್ಲಿ ಇವ್ರು ಬಂದ್ರಲ್ಲ, ಇವರು ಹೊಸ್ದಾಗಿ ಬಂದಿರೋರು, ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಇವರು ಬ್ಯಾಂಗ್ಳೂರಲ್ಲಿ ದೊಡ್ಡ ಒಳ್ಳೆ ರೆಸ್ಟೋರೆಂಟಲ್ಲಿ ಇದ್ರಂತೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಅವರು ಈಗ 1 ವೀಕ್ ಆಯಿತು ಮ್ಯಾಮ್ ನಾನು ಇಲ್ಲಿ ಬಂದು. ನೋಡಿ ನಾನು ಸೆಲೆಬ್ರಿಟಿಗಳಿಗೆಲ್ಲ ಸರ್ವ್ ಮಾಡಿರೋದು ಅಂತ ಫೋಟೋಸ್ನೆಲ್ಲ ತೋರಿಸ್ತಾ ಇದ್ರು. ಅವರು ಅಷ್ಟೇ ಎಷ್ಟು ಫ್ರೆಂಡ್ಲಿ ಅಂದರೆ, ಫಸ್ಟ್ ಟೈಮ್ ನೋಡಿದ್ರು ಆದ್ರೂ ಬಂದು ಅಷ್ಟೆಲ್ಲ ಮಾತಾಡಿಕೊಂಡು ನೀವು ಎಲ್ಲಿಂದ ಬರೋದು ಅಂತೆಲ್ಲ ವಿಚಾರಿಸ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರು. ನೆಕ್ಸ್ಟ್ ನೋಡಿ ಐಸ್ ಕ್ರೀಮ್ ಟೈಮು, ಅಪ್ಪ ಮಗ ವೆನಿಲಾ ಮತ್ತು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದಾರೆ. ನನಗೆ ಐಸ್ ಕ್ರೀಮ್ ಆಗಲ್ಲ, ನಮಗೆ ಇಲ್ಲಿ ಬಾಳೆಹಣ್ಣು ಬೀಡ ಮತ್ತು ಎಲೆ ಅಡಿಕೆ ಎಲ್ಲ ಕೊಡ್ತಾರೆ. ಸೇಮ್ ಹಳ್ಳಿ ಮನೆಯಲ್ಲಿ ನೀವು ಹಳ್ಳಿ ಹಬ್ಬಕ್ಕೆ ಹೋದಾಗ ಯಾವ ಥರ ಎಲೆ ಅಡಿಕೆ ಸುಣ್ಣ ಆ ಥರ ಎಲ್ಲ ಕೊಡ್ತಾರೆ, ಸೇಮ್ ಅದೇ ಥರ ಟ್ರೀಟ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೇ ಇದಕ್ಕೆ ಹಳ್ಳಿ ಮನೆ ಅಂತ ಹೆಸರಿರೋದು. ನನಗಂತೂ ಫಿಲ್ ಆಯಿತು. ನನ್ನ ಮಗನೂ ಫುಲ್ ಎಂಜಾಯ್ ಮಾಡ್ದ. ಅವನಂತೂ ವೀಡಿಯೋ ಮಾಡ್ಕೊಳ್ಳಲ್ಲ, ಬೇರೆ ಟೈಮಲ್ಲಾದರೆ ವೀಡಿಯೋ ಮಾಡ್ಕೊಡ್ತಾನೆ. ಈ ತಿನ್ನೋ ಟೈಮು ಅಂತ ಬಂದಾಗ ಅವನು ಫೋನೇ ಹಿಡಿಯಲ್ಲ. ಅದಕ್ಕೇ ನಾನೇ ಸೆಟ್ ಮಾಡಿಕೊಂಡು ಆದಷ್ಟು ನಿಮಗೆ ತೋರಿಸ್ಬೇಕು ಈ ರೆಸ್ಟೋರೆಂಟ್ನ, ನಾವು ಏನೇನು ತಿಂದಿದ್ದೀವಿ ಅಂತ ತೋರಿಸ್ಬೇಕು ಅಂತ ಆದಷ್ಟು ನಾವು ಟ್ರೈ ಮಾಡಿದ್ದೀವಿ. ನೋಡಿ ಇವಾಗ ಬಿಲ್ ಪೇ ಮಾಡೋದಕ್ಕೆ ಅಂಕಲ್ಲು ಬಿಲ್ನ ತಂದು ಕೊಟ್ಟರು. ಅವರು ಅಷ್ಟೇ ಮಾತಾಡಿಕೊಂಡು, ಆಯಿತಾ ವಿಡಿಯೋ ಮಾಡ್ಕೋತಾ ಇದ್ದೀರಾ, ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಪಾಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್. ಅವರು ಒಂಥರ ಅವ್ರ ಮಗಳು ಥರ ನನ್ನನ್ನು ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿ ಸಲ ಹೋದಾಗ ಅವ್ರ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದು ಮಾತಾಡಿಸ್ತಾರೆ ಅಂದರೆ, ಗೊತ್ತಿರೋರೇ ಮಾತಾಡ್ಸೋದು ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಇವ್ರು ಯಾರೋ ನಾವ್ಯಾರೋ. 1 ಮಂತ್ಗೋ 2 ಮಂತ್ಸ್ಗೊಂದ್ಸಲನೋ ವಿಸಿಟ್ ಮಾಡ್ತೀವಿ ನಾವು ಹೋಟೆಲ್ಸ್ಗೆ. ಆದರೂ ಅವ್ರನ್ನ ನಮ್ಮನ್ನು ನೆನ್ಪಿಟ್ಕೊಂಡು ಐಡೆಂಟಿಫೈ ಮಾಡಿ ಬಂದ ತಕ್ಷಣ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ಮಾತಾಡಿಸ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ ಅದಕ್ಕೇ ಅಂತ ಆ ಥರ ಟ್ರೀಟ್ ಮಾಡ್ತಾರೆ ಅಂತಲೇ ಅವ್ರಿಗೆ ಜಾಸ್ತಿ ಟಿಪ್ಸೇ ಕೊಡ್ತಾರೆ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಬೈತೀನಿ ರೀ, ಸ್ವಲ್ಪ ಕಡಿಮೆ ಕೊಡ್ರಿ ಅಂತ. ಆದರೂ ಪಾಪ ಅವರು ಇಂಥವ್ರಿಗೆಲ್ಲ ಒಂಥರ ಅವ್ರಿಗೆ ಏನೋ ಒಂಥರ ಹೆಂಗರಳು ಅಂತಾರಲ್ಲ ಆ ಥರ ಸ್ವಲ್ಪ ಜಾಸ್ತಿನೇ ಟಿಪ್ಸ್ ಎಲ್ಲ ಕೊಡ್ತಾರೆ. ಅಂಕಲ್ಗೆಲ್ಲ ನೋಡಿ, ಅಂಕಲ್ಲು ಖುಷಿಯಿಂದ ಮಾತಾಡಿಕೊಂಡು ಬಿಲ್ಲೆಲ್ಲ ತೊಗೊಂಡು ಹೋದರು. ನಮ್ದು ಆಲ್ಮೋಸ್ಟ್ ಎಲ್ಲ ಮುಗೀತು ಫ್ರೆಂಡ್ಸ್. ಊಟ ಅಂತೂ ಭರ್ಜರಿಯಾಗಾಯಿತು. ಒಳ್ಳೆ ವೆದರು, ಮೈಸೂರಲ್ಲಿ ತುಂಬ ಕೂಲ್ ಇದ್ದಿದ್ದರಿಂದ ಅದ್ರ ಜೊತೆ ಈ ನಾನ್ ವೆಜ್ ಬ್ಯಾಟಿಂಗ್ ಬಡಿತಾ ಇದ್ದರೆ ಮನೆಯಲ್ಲಿ ಮಾಡ್ಕೊಂಡು ನಾವು ತಿಂತಾ ಇರೋದು ಇದ್ದಿದ್ದೇನೆ. ನಾನೇ ಮಾಡ್ಬೇಕು, ನಾನೇ ತಿನ್ನಬೇಕು. ಬಟ್ ಈ ಥರ ಹೊರಗಡೆ ಬಂದಾಗಂತೂ ನಾವಂತೂ ಒಳ್ಳೊಳ್ಳೆ ರೆಸ್ಟೋರೆಂಟ್ಸು ಈ ಥರ ಬೇರೆ ಐಟಮ್ಸು ಟ್ರೈ ಮಾಡೋದಕ್ಕೆ ನನಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ. ಆಲ್ಮೋಸ್ಟು ಹೊರಗಡೆ ಫುಡ್ ಅಂದರೆ ರೇರ್ ಅಲ್ವಾ ತಿನ್ನೋದು ಇಷ್ಟ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.